ನಮೋ ನಮಃ. ಇಲ್ವಾ? ಯಾರು ನೀನು? ನಾನೊಬ್ಬ ಕೈದಿ ಸ್ವಾಮಿ. ಕೈದಿಯ? ಹಾಗೆ ಅವನನ್ನು ಸೆರೆಮನೆಗೆ, ಏನ ಹಾಗೆ ಅವನನ್ನ ಕಾರಾಗೃಹಕ್ಕೆ. ಖೈದಿಗಳಿಗೆ ಆ ಸ್ಥಿತಿ ಅಂತಾದ್ರೆ ಯಾರಿಗೆ ಬೇಕು ಸ್ವಾಮಿ? ಅಂದ್ರೆ ಖೈದಿಗಳಿಗೆ ಅನುಕೂಲ ಉಂಟು ಅಂತಲೇ ಒಳಗೋಗೋರು ಹೆಚ್ಚಾಗಿದ್ದಾರೆ ಈಗ. ಅಂಥದ್ರಲ್ಲಿ ನೀವು ತೆಗೆದು ಮತ್ತೆ ಅಲ್ಲೇ ಹಾಕುವಂತಿರಲ್ಲ. ನೀನು ಕೇಳಿದ ಯಾವ ಕಾರಾಗೃಹದಲ್ಲಿ ಅನುಕೂಲ ಇತ್ತೋ ಏನೋ ನಮಗ್ ಗೊತ್ತಿಲ್ಲ. ನಮ್ಮಲ್ಲಿ ನಿಮ್ಮಲ್ಲಿ ಖೈದಿಗಳಿಗೆಲ್ಲ ಆಗಾಗ ಹಾಕಿಸ್ತಾನೆ. ಈಗ ಹಂಗ ಒಳಗಾಕುವುದ ಮುಂದೆ ಹಾಕಿದ ಮೇಲೆ ಏನು ಅನ್ನೋದು ಮುಖ್ಯ. ಶಿಕ್ಷೆಯೇ ಒಳಗ ಹಾಕುದು ಒಟ್ಟು ಖುಷಿ ಬೀಳಲ್ಲ. ನೀವು ಹೊರಗಿದ್ದವ್ರು ತೆಗೆದ ಅವನು ಒಳಗ ಹಾಕ ಅಂದ್ರು. ಒಳಗೆ ಎಂತ ಆಗ್ತದೆ ಅಂತ ಇವ್ರಿಗೆ ಗೊತ್ತುಂಟ, ಹಾಕಿದವರಿಗೆ ವಿಷಯ ಅದು. ಅದಲ್ಲ ನನ್ನನ್ನು ಒಳಗೆ ಹಾಕು ಅಂತ ಹೇಳುವುದ ಮತ್ತೆ ಬಿಡುವುದ ಅಲ್ಲ ಸ್ವಾಮಿ. ನಾನು ನಿಮಗೆ ಸಂಬಂಧಪಟ್ಟ ಕೈದಿ ಅಲ್ಲ. ಕೈದಿ ಹೌದು, ನಮಗ್ ಸಂಬಂಧಪಟ್ಟದ್ದು. ನಿಮ್ಮ ಸೆರೆಮನೆ ಸೇರುವ ಕೈದಿ ನಾನಲ್ಲ. ಮತ್ತೆ ಎಲ್ಲಿಯದ್ದು? ಅದು ಹೇಳ್ಬೇಕು ಅಂತ ಆದ್ರೆ ನನ್ನದು ಒಂದು ಮಾತು. ಏನು? ಇಲ್ಲಿ ಇದ್ದವರೆಲ್ಲ ನಿಮ್ಮವರೇಯ? ಬಹುತೇಕ ನನ್ನ ವ್ಯಕ್ತಿತ್ವದ ಕುರಿತಾಗಿ ನನಗೆ ಸ್ಪಷ್ಟ ತಿಳುವಳಿಕೆ ಇಲ್ಲ ಅಂತ ಕಾಣುತ್ತದೆ. ಅಥವಾ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಬೇಕು ಅಂತಲೂ ಕೇಳಬಹುದು. ನಾನು ಆ ಪ್ರಶ್ನೆ ಬೇರೆ. ಅದೊಂದು ವಿಷಯ ಹೌದು, ಅದು ನಂಗೆ ತಿಳ್ಕೊಳ್ಬೇಕು. ಕುತೂಹಲ ಇದ್ರೆ ನೀನು ಕೇಳಬಹುದು. ನೀನು ಕೇಳಿದ್ದೆಂತದ್ದು? ಇಲ್ಲಿದ್ದವರೆಲ್ಲ ನಿಮ್ಮವರೇಯ? ಇಲ್ಲಿದ್ದವರೆಲ್ಲ ನಮ್ಮವರೇ. ಒಂದೊಮ್ಮೆ ಅಲ್ಲದೆ ಇದ್ರೆ ಒಮ್ಮೆ ನನ್ನ ಮುಖ ನೋಡಿದ ಮೇಲೆ ಇವರೆಲ್ಲ ನಮ್ಮವರಾಗುತ್ತಾರೆ. ಅಂತ ಅದ್ಭುತ ಮುಖ, ಸನ್ಮಯ ಅಲ್ಲ ಚಿನ್ಮಯ. ಹಾಗೆ ಅಲ್ಲ, ನೀನು ಮೊದಲು ಹೇಳಿದ್ದು ತಪ್ಪಲ್ಲ. ಹೌದು, ಅದು ಸನ್ಮಯ, ಇದು ಚಿನ್ಮಯ. ಆದ್ರೆ ಒಂದು ಏನು ಅಲ್ಲಲ್ಲ, ತಡಿ ಪುಣ್ಯಾತ್ಮ, ನಿನ್ನ ಈ ವಿಕಾರ, ಈ ಪರಿಸ್ಥಿತಿಯನ್ನ ಕಂಡ್ರೆ ನನಗನ್ನಿಸುವುದು ಏನು, ಈ ಪ್ರಪಂಚದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗೆ ಇಂಥ ಪರಿಸ್ಥಿತಿ ಆಗುವುದಕ್ಕೆ 3 ಕಾರಣ. ಯಾವ್ದಲ್ಲ? ಒಂದು, ಹುಟ್ಟುವಾಗಲೇ ಹೀಗೆ ಹುಟ್ಟುವುದು. ಗರ್ಭಸ್ಥ ಶಿಶು ಹುಟ್ಟುವಾಗಲೇ ಕೆಲವು ವಕ್ರಗಳಿಂದ ಹುಟ್ಟುತ್ತದೆ, ಅಂಗವಿಕಲರಾಗಿ ಹುಟ್ಟುತ್ತಾರೆ. ತಂದೆ ತಾಯಿ ಮಾಡಿರುವಂತಹ ಕರ್ಮದ ಫಲಕ್ಕೆ. ಅಥವಾ ಹುಟ್ಟುವಂತ ಮಗುವಿನ ಕರ್ಮದ ಫಲವು ಎರಡೂ ಇರ್ತದೆ. ಎರಡೂ ಹೌದು. ಇನ್ನು ಹುಟ್ಟಿದ ಮೇಲೆ ಯಾವುದೋ ಒಂದು ರೋಗಕ್ಕೆ ತುತ್ತಾಗಿ ಅವರ ಪರಿಸ್ಥಿತಿ ಹೀಗಾಗುವುದು. ಅದೂ ಅಲ್ಲದೆ ಇದ್ರೆ ಹುಟ್ಟಿದ ಮೇಲೆ ಪ್ರಾಯದ ಮದದಿಂದ ಲೋಕದಲ್ಲೆಲ್ಲ ಬ್ಯಾಡದೆ ಹೋದ್ ಮಾಡಿಕೊಂಡು ಲೋಕದ ಜನರ ಕೈಯಿಂದಲೇ ಹೀಗೆ ಮಾಡಿಸ್ಕೊಳ್ಳೋದು. ಇದರಲ್ಲಿ ಯಾವ ಸಾಲಿಗೆ ಸೇರಿದವ ನೀನು ಅಂತ ಹೇಳು? 3 ಅಲ್ಲ, 3 ಅಲ್ಲ, ಅದೆಲ್ಲ ನಂಗೆ ವಿಷಯ. ಮತ್ತೆ ಈ ಪ್ರಾಯದ ಮದದಿಂದ ಬೇಡದೆ ಹೋದದ್ದನ್ನೆಲ್ಲ ಮಾಡಿ ಲೋಕದ ಜನರಿಂದಲೇ ಹೀಗೆ ಮಾಡಿಸ್ಕೊಳ್ಳು. ಕೆಲವು ಬೇಡದೊದ್ದು ಮಾಡ್ರು ಪಾಪ ಹೊಗಳ್ತರು, ಏನ್ ಮಾಡುವ? ಸೀರೆ ಕದ್ರು ಕದ್ದ ಅಂತ ಹೇಳಲೇ ಇಲ್ಲ, ಬೇರೆನೇ ಹೇಳಿದ್ರು ಅಲ್ಲಿ. ನಾವು ಪಾಪ ಉಟ್ಟುಕೊಂಡು ಸೀರೆ ಅಲ್ಲಿ ಹೊಲಸಾಗ್ತಾ ಉಂಟು, ಅವಳು ನೀರು ಹತ್ತಾ ಇದ್ದಾಳೆ, ಕೆಳಗೆ ನೀರು ಬಿದ್ದಿದೆ, ಕೆಸರಾಗಿದೆ. ಅಯ್ಯೋ ನೀರು ಬಿದ್ದಿದೆ, ಹೊಸ ಸೀರೆ ಹೊಲಸಾಗ್ತದೆ ಅಂತ ಆ ದೃಷ್ಟಿಲಿ ಪಾಪ ಸೀರೆ ಹೊಲಸಾಗಬಾರ್ದು ಅಂತ ಎತ್ತು ಪೆಟ್ಟಿನವರು ಇದ್ರು. ಕೆಲವೊಮ್ಮೆ ಸಂದರ್ಭದ ಮೇಲೆ ಹೋಗುತ್ತದೆ. ಅದೇ ಹೌದು, ಇದು ಆಗಲ್ಲ. ಇದನ್ನು ಪೂರ್ತಿ ಕರ್ಕೊಂಡು ಹೋದ್ರು ಮತ್ತು ಹೊಗಳದ್ದು ಉಂಟು. ಅದು ಇದು ಯಾವ್ದು ಬೇಡದೆ ಹೋದದ್ದು ಅಂತ ತೀರ್ಮಾನ ಮಾಡಬೇಕು ಅಂತ ಇವತ್ತಿನವರೆಗೂ ಗೊತ್ತಾಗ್ಲಿಲ್ಲ. ರೋಗ ಒಳ್ಳೇದುಂಟ, ಬೇಡದದ್ದು ಮಾಡುವುದು ಹೆಸರು ಬರ್ತದೆ. ಆಚಾರ ಕೆಟ್ಟ ಸರಿ ಮಾಡಿದ್ರು ಬೇಡದವದ್ದೇ ಬರ್ತದೆ. ಅದು ಏನು ಮಾಡ್ಲಿಕ್ಕೂ ಇಲ್ಲ. ಹಾಗಂತ ಯೋಗಕ್ಕಾದದ್ದ ಗ್ರಾಚಾರಕ್ಕಾದದ್ದ ಅದು ಯಥಾರ್ಥಕ್ಕೆ ನಿರ್ಣಯ ಇಲ್ಲ. ಅದು ಶ್ರೀಯುತರು ತಾವೇ ಹೇಳ್ಬೇಕು. ಅದು ನನಗೆ ನಿರ್ಣಯ ಇಲ್ಲ. ಹಾಗಂತ ನೀವ್ ಹೇಳಿದಿ ಯಾವುದು ನಾನು ಮಾಡ್ಕೊಂಡದ್ದಲ್ಲ. ಮತ್ತೇನು? ಈಗ ಯಥಾರ್ಥಕ್ಕೆ ನಾನು ಹೇಳ್ಬಹುದಾ? ತೊಂದರೆ ಇಲ್ಲ, ಹೇಳ್ಬಹುದು. ಈಗ ನೋಡಿ, ಪುಣ್ಯಾತ್ಮ ನೀನು ಮಾಡಿದ್ದು ಇದೊಂದು ವೇಷ ಇಲ್ವಾ? ಯಾರಿಗೂ ಮೋಸ ಮಾಡುವುದಕ್ಕಾಗಿ ಈ ವೇಷ ಮಾಡದೆ ಹೇಳು. ಎಂತ ಮಾತಾಡುದು, ಎಂತೆಂತ ಕಾರ್ಯಕ್ರಮ ಮಾಡಿಕೊಂಡು ವೇಷ ಮಾಡ್ತೀರ. ಎಲ್ಲ ಮೋಸಕ್ಕೆ ಹೇಳು ತೀರ್ಮಾನ ಮಾಡ್ತೀರಾ ನೀವು? ಅಂದ್ರೆ ಯಥಾರ್ಥಕ್ಕದಲ್ಲ. ಮತ್ತೆ ವೇಷ ಮಾಡುವಲ್ಲಿ ಹಲವು ಬಗೆ. ಹೌದು.
ಇದು ಮೋಸ ಮಾಡ್ಲಿಕ್ಕಾಗಿ ವೇಷ ಮಾಡಿದ್ದಲ್ಲ. ನನಗಾದ ಮೋಸ ಬಗೆಹರಿಸಿಕೊಳ್ಬೇಕು ಅನ್ನುವ ಕಾರಣಕ್ಕಾಗಿ ವೇಷ ಮಾಡಿದ್ದು ನಾನು. ನಿಮಗಾದ ಮೋಸ? ಹೌದು. ಯಾವುದದು? ನನಗಾದ ಅನ್ಯಾಯ ಸ್ವಾಮಿ. ಯಾರಿಂದ? ಸ್ವಾಮಿ. ತಡಿಯ, ಎಂತದ್ದು ನಾನು ಹುಟ್ಟಿದ್ದೇ ಮತ್ತೊಬ್ಬರನ್ನು ಕೊಲ್ಲುವುದಕ್ಕಾಗಿ ಅಂತ ಹೇಳುವುದ ನೀನು? ಅಷ್ಟು ಅಂತದ್ದೇ ಹೇಳುವುದು. ನರಕ ಮರ್ದನ, ಕಂಸ ಮರ್ದನ, ಇಂಥದ್ದೇ ಸಿಗ್ತದೆ. ಉದ್ದ ಸಾಲಿತ್ತು. ಅದೇ ಬೇಡ ಈ ಕಾಲ ಮತ್ತದು ಎಂತಕ್ಕೆ ಚಂಡೆ ಬಿಡ್ತಿ. ಅಂದ್ರೆ ಒಟ್ಟಾರೆ ನಾನು ಕೊಲ್ಲುವುದಕ್ಕಾಗಿ ಹುಟ್ಟಿದ್ದು ಅಂತ ನಿನ್ ತೀರ್ಮಾನ. ಸಮಯದ ಅಭಾವ ಇದ್ದದ್ರಿಂದ ಆಗಬೇಕಾದಷ್ಟು ಕೆಲಸ ಆಗ್ಬೇಕು ಬೇಗ ಎನ್ನುವ ಭಾವನೆಯಿಂದ ಬಿಟ್ಟೆ. ಇಲ್ಲದೆ ಹೋದ್ರೆ ನೀವು ಕೊಂದದ್ದು ಹೇಳಲಿಕ್ಕೆ ಬಾಳ ಉಂಟು. ಅದು ಕೊಂದು ನಾಲಿಗೆ ಸಾಕಾಗ್ಲಿಕ್ಕಿಲ್ಲ. ನೀವು ಬರೇ ಕೊಲ್ಲುವುದಲ್ಲ, ಮತ್ತೆ ಆ ಕೊಲ್ಲುವುದಷ್ಟೇ ಅಲ್ಲ ನೀವಿದ್ದದ್ದು, ಮತ್ತೆ ಅದಕ್ಕಾಗಿ ಹುಟ್ಟಿದ್ದು ಅಂತಲ್ಲ. ಆದ್ರೆ ಯಾವುದಕ್ಕೆ? ಕೃಪಾಕರನು ಹೌದು, ಕರುಣಾ ಸಾಗರನು ಹೌದು. ಓ ತಂದೆಯೇ, ನಿಮ್ಮ ಬಗ್ಗೆ ಅಲ್ಪಮತಿಯಾದಂತ ನನಗೆ ವಿಶೇಷವಾದ ತಿಳುವಳಿಕೆ ಇರಲಿಲ್ಲ. ಹಾಗಂತ ಇದ್ದ ಮಟ್ಟಿಗೂ ನಮ್ಮ ಪರಿಸ್ಥಿತಿ ಹೇಳ್ಬೇಕು ಅಂತ ಆದ್ರೆ ನಾನೊಬ್ಬ ಕೈದಿ ಅಂತ ಹೇಳಿದ್ದೇನೆ. ಒಡೆಯ, ನಾವೊಂದು ದೇಶದ ಮಹಾರಾಜರಾಗಿದ್ದವು, ಆಳ್ವಿಕೆಯಲ್ಲಿದ್ದವರು. ನೀನು? ಹೌದು, ನಾನು ರಾಜಕುಮಾರನೇ. ರಾಜಕುಮಾರನ ಪರಿಸ್ಥಿತಿ ಹೀಗಾಗೋಯ್ತಲ್ಲ. ಏನು ಕೊನೆಗಾಲ ಹೇಗ್ ಬರ್ತದೆ ಅಂತ ಹೇಳಲಿಕ್ಕಿಲ್ಲ. ನಿಜವಾಗಿ ಒಬ್ಬ ಬಡವರ ಮೇಲೆ ಹುಟ್ಟಿದಂತ ಒಬ್ಬ ವ್ಯಕ್ತಿ ಅಂತ ಆದ್ರೆ ಕಷ್ಟದಿಂದ ಬಂದವ, ಅವ ಮುಂದೆ ಏನೋ ಕಷ್ಟಕ್ಕೊಳಗಾದ ಅಂದ್ರೆ ದೊಡ್ಡ ವಿಷಯ ಅಲ್ಲ. ಅದಲ್ಲ, ಯಾಕೆ ಹೇಳಿ? ಮೊದಲು ಹಿಂದಲು ಹೋದೆ ಕಷ್ಟವೇ. ಉಪ್ಪಿನಕಾಯಿ ಹುಳಕ್ಕೆ ಖಾರಕ್ಕಾಗುದಿಲ್ಲ. ಅದು ಬದುಕುವುದು ಅದರಲ್ಲೇ, ಬೆಳೆಯುವುದು ಅದರಲ್ಲೇ, ದೊಡ್ಡ ವಿಷಯ ಅಲ್ಲ. ಆದ್ರೆ ರಾಜಕುಮಾರರಾಗಿ ರಾಜಮನೆತನದಲ್ಲಿ ಹುಟ್ಟಿ ಆಳ್ವಿಕೆ ಮಾಡ್ಕೊಂಡಂತ ಇದ್ದಂತ ನಮ್ಗೆ ಈ ಸ್ಥಿತಿ ಬಂತು ಅಂತಾದ್ರೆ ಯಾಕೆ ಬಂತು? ನಾವು ನೀವ್ ತಿಳ್ಕೊಂಡಾಗೆ ಮತ್ತೇನೋ ಅದು ಆಗ ಹೇಳಿದ್ರಲ್ಲ, ಈಗ ಕೆಲವು ವಿಭಾಗದಿಂದ ಹೀಗಾಗ್ತಾರೆ ಅಂತ. ಹಾಗಾದದ್ದಲ್ಲ. ನಮ್ಮ ಪಾಡಿಗೆ ನಮ್ಮಲ್ಲಿ ಯಥಾ ಸಾಧ್ಯವಾದಷ್ಟರ ಮಟ್ಟಿಗೆ ಪ್ರಜೆಗಳನ್ನು ಕಾಪಾಡಿಕೊಂಡು ಯಾರಿಗೂ ಅನ್ಯಾಯ ಮಾಡದೆ ರಾಜರಾದವರು ಯಾವ ರೀತಿ ನಡ್ಕೊಳ್ಬೇಕು ಆ ರೀತಿಯಲ್ಲೇ ಇದ್ದವರು. ರಾಜಧರ್ಮಕ್ಕೆ ತಕ್ಕಂತೆ. ಸರಿ, 100 ಅಂತಲ್ಲ ಬಿಡು, ಯಥಾ ಸಾಧ್ಯವಾಗಿ ಆ ರೀತಿ ಇದ್ದವು. ಕೈಯಲ್ಲ ಆದಷ್ಟರ ಮಟ್ಟಿಗೆ ನಮಗ್ ಗೊತ್ತಿದ್ದ ಹಾಗೆ ದೇವರೇ ನಾವು ಯಾವ ಅಪರಾಧ ಮಾಡಿದ್ದಿಲ್ಲ. ಸರಿ ಸರಿ ಸರಿ, ನಮ್ಮ ತಿಳಿದ ಮಟ್ಟಿಗೆ ಅಪರಾಧ ಮಾಡಿದ್ದಿಲ್ಲ. ಆದ್ರೆ ನಮ್ಮ ಸ್ಥಿತಿ ಹೀಗಾಗ್ತದೆ ಅನ್ನುವಂತ ಕಲ್ಪನೆ ಇಲ್ಲ. ಏನು ಕಾರಣ? ಧರಣೀಶರಾದಂತಹ ಮಾಗದ ಇದ್ದಕ್ಕಿದ್ದಾಗೆ ನಮ್ಮ ಮೇಲೆ ಆಕ್ರಮಣ ಮಾಡಿ ಯುದ್ಧ ಮಾಡಿ ನಾವು ಯಥಾರ್ಥ ಕವನಲ್ಲಿ ಕೈ ನಡೆಯಲಿಲ್ಲ. ನಮ್ಮ
ಓಹೋ. ಕ್ಷತ್ರಿಯ ಮನೆತನದಲ್ಲಿ ಹುಟ್ಟಿದ್ದಾದ್ರೂ ಗುಡ್ಡಕ್ಕೆ ಗುಡ್ಡ ಅಡ್ಡ ಉಂಟು ಎನ್ನುವ ರೀತಿಯಲ್ಲಿ ಅವನೆಲ್ಲ ನಾವು ಸೋತಿದ್ದೇವೆ. ಸೋತಂತ ನಾವು ತಪ್ಪಲ್ಲ. ಅಲ್ಲ ಈ ಪ್ರಪಂಚದಲ್ಲಿ ಒಬ್ಬೊಬ್ಬರ ಬಲ ಒಂದೊಂದು ರೀತಿ. ಅಲ್ಲ, ಸೋತಿದ್ದೇವೆ ಹೇಳುವುದಕ್ಕಿಂತಲೂ ಅದನ್ನು ಒಪ್ಕೊಂಡಿದ್ದೇವೆ. ಅದು ಬಹಳ ದೊಡ್ಡದು. ಪ್ರಾಮಾಣಿಕವಾಗಿ ಒಪ್ಪಿ ನಿನಗೆ ಕೊಡ್ಬೇಕಂತ ಕಪ್ಪಗಾಣಿಕೆಯನ್ನು ಕೊಟ್ಟು ನಿನ್ನ ಆಳ್ವಿಕೆಯನ್ನು ಒಪ್ಪಿಕೊಂಡು ನಾವು ಸಾಮಂತರಾಗಿ ಬದುಕ್ತೇವೆ, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಬೇಡ್ಕೊಂಡಿದ್ದೇವೆ. ಸರಿ. ಆದ್ರೆ ಒಬ್ಬ ಕ್ಷಾತ್ರಿಯನಿಗೂ ಧರ್ಮ ಹೀಗೆ ಅಂತ ಉಂಟು. ಹೌದು. ಸೋತವ ಜೀಯ ಹಸಾದ ಅಂತ ಹೇಳ್ತಾನೆ ಅಂತ ಆದ್ರೆ ಅವನನ್ನು ರಕ್ಷಣೆ ಮಾಡಿ ಅವನ ಪಾಡಿಗೆ ಬದುಕುವುದಕ್ಕೆ ಬಿಟ್ಟು ಕಪ್ಪವನ್ನು ತಕೊಂಡು ಸಾಮಂತನಾಗಿಟ್ಟುಕೊಳ್ಳುವುದು ಕ್ರಮ. ಇವ ಹಾಗೆ ಮಾಡ್ಲಿಲ್ಲ. ಅಂಗಲಾಚಿ ಬೇಡಿದ್ರು ಕೇಳದೆ ಬಲಾತ್ಕಾರವಾಗಿ ನಮ್ಮನ್ನು ಎಳ್ಕೊಂಡು ಬಂದು ಸೆರೆಗಿಟ್ಟಿದ. ನಿಮ್ಮನ್ನ ಅಂತ ಹೇಳಿದ್ರೆ ನನ್ನ ಒಬ್ಬನ್ನೇ ಅಲ್ಲ, ಹೀಗೆ ಬಹಳಷ್ಟು ಜನರ ನಾವು ಎಳ್ಕೊಂಡು ಬಂದು ಸೆರೆಗಿಕ್ಕಿದ್ದಾನೆ. ಅಲ್ಲಿ ನಾವು ಲೆಕ್ಕ ಮಾಡುವಾಗ ಈಗ 87 ಜನ ಏನೋ ಆಗಿದ್ದೇವೆ ನಾವು. ಎಷ್ಟು? ನಮ್ದು ಒಂದು ಸಮಾಧಾನ, ಚಪ್ಪನ್ನ 56 ದೇಶ ಅಂತ ರೂಢಿ, ಆದ್ರೆ ಅಲ್ಲಿ 87 ಆಗಿದೆ. ಲೆಕ್ಕ ಹಾಕಿ ಅವ ಎಷ್ಟು ಜನರಲ್ಲಿ ಮೇಲೆ ಆಕ್ರಮಣ ಮಾಡಿರ್ಬಹುದು ಅಥವಾ ಎಷ್ಟು ಜನರನ್ನು ತಂದಿರಬಹುದು. ಹೀಗೆ 87 ಜನರ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಸೆರೆಯಾಳಾದಂತ ಒಬ್ಬ ಕೈದಿಗೂ ಒಂದು ಕ್ರಮ ಅಂತುಂಟು. ಕೊಡಬೇಕಾದ್ದನ್ನು ಕೊಡುವುದು, ಬೇಡದವದ್ದೆಲ್ಲ ತಂದು ಕೊಡುವುದು, ಅಲ್ಲೇ ಪೂರ್ಣ ವ್ಯವಸ್ಥೆ ಮಾಡುದು ಅಂತಲ್ಲ. ಶಿಕ್ಷೆಗೂ ಒಂದು ಕ್ರಮ ಅಂತೂ ಸೋತವರನ್ನ ಅದನ್ನು ಮಾಡಿದ ಅಪರಾಧ ಏನು ಎನ್ನುವುದರ ಮೇಲೆ ನಿರ್ಣಯ. ಅದು ಕಠಿಣವೋ ಅಲ್ಲ ಹಾಗಲ್ವೋ ಎನ್ನುವಂತ ಇದು. ಹಾಗೆ ಹೇಳಿಕ್ ಹೋದ್ರೆ ನಾವು ರಾಜಕುಮಾರರು ಅರಸೊತ್ತಿಗೆಯಲ್ಲಿದ್ದವರು ಅಂತವ್ರನ್ನ ಹಿಡಿಯುವಾಗ ಮತ್ತೊಂದು ಕ್ರಮ ಉಂಟು. ಇವನಿದ್ದು ಸುಡುಗಾಡಿ ಯಾವ ಕ್ರಮ ಅಂತ ಯಾರು ಕೇಳಲಿಕ್ಕಿಲ್ಲ. ನಮಗಲ್ಲಿ ನರಕ ಸದೃಶ್ಯವಾಗಿ ಕತ್ತಲೆಯ ಕೋಣೆಯಲ್ಲಿ ಸೂರ್ಯನ ನೋಡದೆ ನಾವು ಎಷ್ಟು ದಿವಸ ಆಗಿತ್ತು. ಆ ರೀತಿಯಲ್ಲಿಟ್ಟು ಉಣ್ಣುವುದಕ್ಕೆ ಬೇಕಾದಕ್ಕೆ ಯಾವುದಕ್ಕೂ ಕೊಡದೆ, ಉಪ್ಪು ಹಾಕಬೇಕಾದಕ್ಕೆ ಉಪ್ಪೇ ಹಾಕೋದಿಲ್ಲ, ಯಾವುದಕ್ಕೆ ಹಾಕಬಾರ್ದ ಹೆಚ್ಚಿಗೆ ಉಪ್ಪೇ ಹಾಕಿ ಮತ್ತೆ ಉಪ್ಪು ಸುದ್ದಿ ಹೇಳಬಾರ್ದು ನಾವು. ಆ ಪರಿಸ್ಥಿತಿ ನಿರ್ವಹಣೆ ಮಾಡ್ದ. ಕೊಟ್ಟದ್ದೆಲ್ಲ ಆಹಾರ ಹೇಗುಂಟು ಕೇಳಿದ್ರೆ ತಿನ್ನುವ ರೀತಿಲಿಲ್ಲದೆ ಹೋದ್ರು ಅಯ್ಯೋ ಬಹಳ ಒಳ್ಳೆಯದು ತಂದುಕೊಟ್ಟಿದ್ದ. ಆ ಲೆಕ್ಕದಲ್ಲಿ ಮಾಗದನಷ್ಟೇ ಮಾಗದನ ಅಡಿಗೆ ಕೆಲಸ ಮಾಡುವವನು ಬಹಳ ಅವ್ರು ಕೆಟ್ಟವರು ಅಂತ ಹೇಳಿ ಇವ ಇಷ್ಟು ಮಾಡಿದ್ದು. ಇದು ಅವನ ಯಾಕೆಂದ್ರೆ ಅವ್ರು ಒಳ್ಳೆಯವರಲ್ಲ ಅಂತ ನಾನು ಹೇಳುದಿಲ್ಲ. ಅವ್ರು ಕೆಲಸಕ್ಕೇನು ಮಾಡ್ತಾರೆ ಹೀಗೆ ಮಾಡ್ಬೇಕು ಅಂತ ಕೊಡುವ ರೀತಿ ನಮಗೆ ಚಿತ್ರಹಿಂಸೆ. ಇದ್ರ ಬದಲು ನಮ್ಮನ್ನು ಕೊಲ್ಲಬಹುದಿತ್ತು. ಅವು ಕೊಂದದ್ದಿದ್ರು ಒಂದೇ ಸಲ ಪ್ರಾಣ ಹೋಗ್ತಿತ್ತು. ನಾವಂತೂ ಹುಟ್ಟಿದ ತಪ್ಪಿಗೆ ನಾವೇನ್ ಜನ್ಮದಲ್ಲಿ ಪಾಪ ಅಂತ ಮಾಡಿದ್ದೇವೋ ಏನೋ ಅನುಭವಿಸಿ ಸತ್ರು ಅಂತ ಲೆಕ್ಕ ಹಾಕೋಣ ಅಂತ ಹೇಳಿದ್ರೆ ಅದಕ್ಕೂ ಅವಕಾಶ ಇಲ್ಲ. ಕೊಲ್ಲುವುದು ಇಲ್ಲ, ಈಚೆ ಬದುಕಲಿಕ್ಕೂ ಬಿಡುವುದಿಲ್ಲ, ನೆಮ್ಮದಿಯಿಂದ ಇರ್ಲಿಕ್ಕೂ ಇಲ್ಲ. ಹಾಗಂತ ಹಿಂದೆಲ್ಲ ನಾಳೆ ಒಂದಲ್ಲ ಒಂದು ದಿವಸ ನಾವು ಬೆಳಕನ್ನು ಕಾಣ್ತೇವೆ. ಹಾಗಿದ್ರೆ ನಮಗೆ ಇಲ್ಲೇ ಸಾಯುವ ಪರಿಸ್ಥಿತಿ ಇಲ್ಲ ಅಂತ ಹೇಳೋಣವೇ ಮತ್ತೆ ಅವ ನಮ್ಮಲ್ಲಿ ಇಟ್ಕೊಂಡದ್ದು ಅಲ್ಲಿ ಅಷ್ಟೊತ್ತಿಗೆ ಕೊಲ್ಲದೆ ಇದ್ದದ್ದು ನಮ್ಮ ಕಾಪಾಡ್ಲಿಕ್ಕಲ್ಲ. ಈ ಪರಿಸ್ಥಿತಿಯಲ್ಲೂ ಇದ್ದದ್ದು ನಮ್ಮನ್ನು ಕೊಲ್ಲಲಿಕ್ಕೆ. ಕೊಲ್ಲುವುದಾದ್ರೂ ಅದು ಉದ್ದೇಶ ಸರಿಯಾದದ್ದಲ್ಲ, ಕ್ರಮ ಅಲ್ಲ. ಮತ್ತೆ ಅವೇನೋ ನರಮೇಧವೇನೋ ಮಾಡ್ಲಿಕ್ಕೆ ಹೊರಟಿದ್ದಾನಂತೆ. ಅದಕ್ಕೆ ಇಂತಿಷ್ಟು ಜನ ಎನ್ನುವ ತೀರ್ಮಾನ ಉಂಟು. ಆ ಕಾರಣಕ್ಕಾಗಿ ತಲೆ ಲೆಕ್ಕ ಮಾಡಿ ಒಟ್ಟು ಮಾಡ್ತಾ ಇದ್ದ. ಇನ್ನು ಕೆಲವು ತಲೆ ಬೇಕು ಅವನಿಗೆ. ನನಗಿನ್ನು ಯಾರ ತಲೆ ಎಲ್ಲ ಬರ್ತದೆ ಅಂತ ಹೇಳಲಿಕ್ಕಿಲ್ಲ. ನಿಜವಾಗಿ ನಮ್ಮ ರಾಜ್ಯದವರು ನಮ್ಮ ಮೇಲೆ ಆಕ್ರಮಣ ಮಾಡಿದ್ದ. ನಾವು ಹೊಂದಾಣಿಕೆ ಮಾಡಿಕೊಳ್ಳುವ ಅಂದ್ರೂ ಒಪ್ಪಲಿಲ್ಲ. ಅವನ ತಲೆನಾದ್ರೂ ಬರ್ತದ ರಾಚಾರಕ್ಕೆ ನನ್ನ ಪರಿಸ್ಥಿತಿಗೆ ಅವನೂ ಬರಲಿಲ್ಲ. ಅಲ್ಲಿ ಪಾಪದವರೇ ಹೆಚ್ಚಿಗೆ ಸಿಕ್ಕಿ ಬಿದ್ದಿದ್ದಾರೆ ಬಿಟ್ಟರೆ ಧೂರ್ತ ರಾಜಕಾರಣಿಗಳು ಯಾರೂ ಅಲ್ಲಿ ಬರಲಿಲ್ಲ. ಅವನ ಓಲೈಸಿದ್ದಾರೆ ಕಾಣುತ್ತದೆ. ಧೂರ್ತರಲ್ಲ, ಅವನನ್ನು ಓಲೈಸಿದ್ದಾರೆ. ಆ ಕಾರಣಕ್ಕಾಗಿ ಈ ಹೊಲಸು ರಾಜಕಾರಣಿಗಳು ಬರಲಿಲ್ಲ. ಅಲ್ಲಿ ಬಂದವರೆಲ್ಲ ಹೆಚ್ಚಾಗಿ ಸಜ್ಜನರೇ. ಪಾಪ ನಿಮ್ಮಂತ ಸಜ್ಜನ ರಾಜಕಾರಣಿಗಳನ್ನು ತಂದು ಅಂತವರೆಲ್ಲ ಒಳಗೆ ಸೆರೆಮನೆಯಲ್ಲಿ ಕೊಳಿಸ್ತಾ ಇದ್ದಾರೆ. ಯಾವ ಸ್ಥಿತಿ ಅಂದ್ರೆ ಬಂಧನ ಮಾಡ್ಕೊ ಬಂದು ಹಾಕಬೇಕಿದ್ರು ತಂದು ಪಕ್ಕನ ಒಳಗಾದ್ರೂ ಹಾಕ್ಸಾ ಇದ್ರ. ಅದನ್ನು ಮಾಡೋದಿಲ್ಲ. ಏನ್ ಮಾಡ್ತಾರೆ?
ಅದೇ ನಾ ಹೇಳಿದ್ರಿ ಸಂದರ್ಭ ಹೆಚ್ಚಾಗ್ತದೆ ಬೇಡ ಇರ್ಲಿ. ಹಾಗಾಗಿ ಇಂಥ ಸ್ಥಿತಿಯಲ್ಲಿ ನಮ್ಮನ್ನಿಟ್ಟಿದ್ದಾನೆ ಅಂತೂ ನಮ್ಮ ಕತೆ ಮುಗಿದೇ ಹೋಯ್ತು. ಇವತ್ತೆಲ್ಲ ನಾಳೆ ಹೀಗೆ ಸಾಯುದು. ಕೊನೆಯ ಗಳಿಗೆಗೂ ನಮ್ಮ ಹೆಂಡರ ಮುಖ ನೋಡುವ ಭಾಗ್ಯ ಇಲ್ಲ. ಈ ಚಿಂತೆಯಲ್ಲ ನಾವಿರುವಾಗ ಒಂದು ವಿಶೇಷ ನಡೆದೋಯ್ತು. ವಿಶೇಷ? ಹೌದು. ಏನು? ಅಲ್ಲಿ ಪಾಪ ನಾರದ್ರ ಬಂತು. ಓ ದೇವ್ರೆ, ಹಾ ಅಲ್ಲಿಗೆ ಹಾ. ನಿಮ್ಮ ಒಟ್ಟು ಖೈದಿಗಳ ಸಂಖ್ಯೆ 88 ಆಯ್ತು. ಹಾ 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 ಹಾ. ಪಾಪ ನಾರದರಿಗೂ ಆ ಪರಿಸ್ಥಿತಿ ಬಂತಲ್ಲ, ನಾರದ್ನು ಸೆರೆಮನೆಗೆ ಹಾಕದ್ನ. ಅಲ್ಲ 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 ಅಲ್ಲ. ಅಲ್ಲಿ ಅರಸೊತ್ತಿಗೆಯಲ್ಲಿದ್ದವರೇ ಆಗ್ಬೇಕು ಅಂತ ಅವನಿಗೆ. ಅಲ್ಲ, ಅಷ್ಟು ಜನ ಸಿಕ್ಲಿಲ್ಲ ಅಂತ ಮತ್ತೆ ಇವ್ರು ಬಂದ್ರು ಅಂತ ಹೇಳಿ. ಹಂಗ ನಾರದ್ರು ಹಾಕುದಿದ್ರು ಪಾಪ ನಮ್ಮಲ್ಲಿದ್ದ ಮಣಿನೂ ಹಾಕ್ತಿದ್ರು. ಅವನು ತಗೊಂಡ ಒಳಗೆ ಹಾಕ್ತಿದ್ರು. ಅಂತವ್ರ ಲೆಕ್ಕಕ್ಕೆ ಬರುವುದಿಲ್ಲ. ನಾರದರು ಅಂತವರು ಯಾರೋ ಆಗುದಿಲ್ಲ. ಅರಸೊತ್ತಿಗೆಯಲ್ಲಿ ಇದ್ದವರೇ ಆಗ್ಬೇಕು ಎನ್ನುವುದು ಅವನ ನಿರ್ಣಯ. ಅರಸು ಮಕ್ಕಳಾಗಿರ್ಬೇಕು. ಸರಿ. ಹಾಗೆ ನಾರದರನ್ನು ಹಾಕುವ ಯೋಗ್ಯತೆ ಆ ಪಾಪಿಗೆ ಈ ಜನ್ಮದಲ್ಲಿ ಇಲ್ಲ. ಸರಿ ಸರಿ. ಯಾಕೆಂದ್ರೆ ಅವ್ರು ಎಂತವ್ರು ಏನು ಅಂತ ನಿಮ್ಗೆ ಹೇಳ್ಬೇಕಾಗಿಲ್ಲ. ಮಹಾತ್ಮರು ಈ ಪ್ರಪಂಚದ ಎಂತ ದುಷ್ಟರು ನಾರದನನ್ನು ಒಳಗೆ ಹಾಕಿದ್ದಿಲ್ಲ. ಹಾಗಂತ ನಾರದ ಮನಸ್ಸು ಮಾಡಿದರೆ ಯಾವ ದುಷ್ಟರು ಉಳಿದದ್ದು ಇಲ್ಲ. ಅವರು ಏನಿದ್ರು ನಿಮ್ಮ ಸಂಘದವರೇ. ಹಾಗಾಗಿ ಅರ್ಥ ಮಾಡ್ಕೊಳ್ಳಿ. ನನಗೆ ಅರ್ಥ ಆಯ್ತು, ಮತ್ತೆ ಬಿಡಿಸೋದು. ಬಿಡಿಸಿದ್ರೆ ಬೇಡ ಅಂತ ಸ್ಟೆಪ್ ಮುಗಿಸುತ್ತೆ. ಹಾಗೆ ನಮ್ಮ ಸಂಘದವರು. ಆದ್ರೆ ನಮ್ಮ ಜೀವನ ಹೀಗಾಗೋಯ್ತಲ್ಲ ಎನ್ನುವ ಸ್ಥಿತಿಯಲ್ಲಿ ನಾವು ಚಿಂತೆ ಮಾಡ್ತಾ ಇರುವಾಗ ಈ ಸೆರೆಮನೆಯ ಕಂಬಿಯ ಒಳಗಡೆ ನಾವು ಒಳಗಡೆ ನೀವು ಹೊರಗಡೆ ಬಂದದ್ದು ನಾರದು. ನಾರದ್ರ ಬಂದವ್ರು ಏನು ಒಂದ್ ಎಂತದ್ದು ಮುಖ ಹಾಕಿ ಹೀಗಾಗಿದೆ ಅವ್ರದ್ದು ಉಂಟಲ್ಲ. ಹೌದೌದು. ಎಲ್ಲ ಗೊತ್ತಿದ್ರು ನಮ್ಮ ಬಾಯಿಲೆ ಕೇಳುದು. ಸಂಘದಿಂದ ಬಂದ್ರೆ ಮಾತ್ರ ತೀರ್ಥ ಅಲ್ಲ. ಅಂದ್ರೆ ಕೆಲವೊಂದು ಹಾಗೆ ಈಗ ಅರಸೊತ್ತಿಗೂ ಒಂದು ಕ್ರಮ ಉಂಟು. ಆಗ ಅಧಿಕಾರದಲ್ಲಿದ್ದಾಗ ಸಣ್ಣ ಪುಟ್ಟ ದುರಹಂಕಾರ ನಾವು ಮಾಡಿದ್ರು, ಮಾಡ್ಲಿಲ್ಲ ಅಂತ ಹೇಳುದಿಲ್ಲ. ಏನೇ ಪ್ರಕರಣ ಆದ್ರೂ ಆ ಸ್ಥಾನಕ್ಕೆ ನ್ಯಾಯಸ್ಥಾನಕ್ಕೆ ದೂರ ಬರಲಿಲ್ಲ. ದೂರ ಬಂದಾಗಲೇ ಅದಕ್ಕೆ ನಾವು ತಲೆ ಹಾಕ್ತೇವೆ. ವಿಚಾರಣೆ ಆಮೇಲೆ ನಮ್ಮ ಅಧಿಕಾರದಲ್ಲಿ ಇದ್ದವರು ಎಲ್ಲ ಹೇಳಿ ಕೆಲವು ಇಂಥದ್ದೆಲ್ಲ ಉಂಟು. ಅದು ಪೂರ್ಣ ಪ್ರಮಾಣ ತಪ್ಪು ಅಂತಲ್ಲ. ನಮ್ಗೆ ಗೊತ್ತಿಲ್ಲ, ಕೇಳ್ತೇನೆ, ಕೇಳಿ ತಿಳ್ಕೊಳ್ತೇನೆ, ಮತ್ತೆ ಹೇಳ್ತೇನೆ. ಇಂಥದ್ದೆಲ್ಲ ಆಗುವುದು ಹಾಗೆ. ಆದರೆ ನಾರದರಲ್ಲಿ ನಾನು ಯಥಾರ್ಥ ಕೇಳುವಾಗ ನಾವು ನಮ್ಮ ಕಷ್ಟವನ್ನು ಹೇಳ್ಕೊಂಡು ಕಣ್ಣೀರು ಹಾಕಿದ್ರು. ಆಗ ಪುಣ್ಯಾತ್ಮರು ಒಂದು ಮಾತು ಹೇಳಿದ್ರು, ಇದಕ್ಕೆ ಯಾಕೆ ಚಿಂತೆ ಮಾಡ್ತಿದ್ರಿ ಅಂತ ಕೇಳಿದ್ರು. ಹೌದಾ? ಮತ್ತೊಂದು ಸತ್ಯ ಕತೆ ಹೇಳಿದ್ರು. ಏನು ಕತೆ? ನಿಮ್ಮ ಕಷ್ಟ ಬಗೆಹರಿಸಲಿಕ್ಕೆ ಚಿಂತೆ ಮಾಡಬೇಕಾದಂತ ಅಗತ್ಯ ಇಲ್ಲ. ನಿಮ್ಮ ಸಂಕಷ್ಟ ಬಗೆಹರಿಬೇಕು ಅಂತ ಆದ್ರೆ ನೀವು ನನ್ನಲ್ಲಿ ಹೇಳ್ಕೊಳ್ಳುವುದು ಅಲ್ಲ, ಅದಕ್ಕೆ ವ್ಯವಸ್ಥೆ ಮೊದಲೇ ಆಗಿದೆ. ಅದಕ್ಕೆ ಯಾಕೆ ಚಿಂತೆ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರು. ಹೌದಾ? ನಾಳೆ ಬೆಳಗ್ಗೆ ಮುಂಚೆ ನಮಗೂ ಗೊತ್ತಿಲ್ಲದೆ ಇವ್ರು ಹೀಗೆ ಹೇಳ್ತಾ ಇದ್ದಾರೆ, ಅದು ಹೇಗೆ, ಆ ಬಗೆ ಏನು ಇದೆ ಅಂತ ನಾವು ಕೇಳಿದಾಗ ಅವರೊಂದು ಮಾತು ಹೇಳಿದ್ರು, ಧರೆಯ ಭಾರವನ್ನು ಇಳುಹಿ. ಭಾರ ಇಳಿಬೇಕು ಅಂತಾದ್ರೆ ಯಾಕೆ? ಇಂಥ ದುಷ್ಟರ ಮರ್ದನ ಆಗಬೇಕು, ನರಕ ಮರ್ದನ. ನೀವು ಹೇಳಿದಾಗೆ ಮತ್ತೊಂದ ಹೀಗೆ ಹಲವಾರು ದುಷ್ಟರ ಮರ್ದನ ಆಗಬೇಕು, ಶಿಷ್ಟರನ್ನು ಪರಿಪಾಲಿಸಬೇಕು. ಸಜ್ಜನರಾದವರು ಯಾವತ್ತೂ ಧೈರ್ಯದಿಂದ ತಲೆ ಎತ್ತಿ ನಡೆಯಬೇಕು.
ಹೆಣ್ಮಕ್ಕಳು ಮರ್ಯಾದಿತವಾಗಿ ರಾಜಬೀದಿಯಲ್ಲಿ ಧೈರ್ಯದಿಂದ ಓಡಾಡುವ ಸ್ಥಿತಿ ಅಲ್ಲ. ರಾತ್ರಿ ಹೆಣ್ಮಕ್ಳು ಮನೆ ಬಿಟ್ಟರು ತೊಂದರೆ ಆಗಬಾರ್ದು. ಸರಿ ಸರಿ. ಆ ರೀತಿಯಲ್ಲಿ ಈ ಪ್ರಪಂಚ ನಡೀಬೇಕು ಅಂತ ಆದ್ರೆ ಇದಕ್ಕೆಲ್ಲ ದಾರಿ ಉಂಟು. ಪುಣ್ಯಾತ್ಮ ಆ ಶ್ರೀಹರಿ ಭೂಮಿಗೆ ಬಂದಂತ ಭಗವಂತ, ನೀವು ನಿಮ್ಮಂತವರಿಗಾಗಿ ಪಾಪ ಎಲ್ಲಿವರೆಗೆ ಅಂತ ಹೇಳಿದ್ರೆ ಅವತಾರಿ ಪುರುಷನಾಗಿ ಭೂಮಿಗೆ ಬಂದ ಭಗವಂತ ದೇವರಾದ್ರೂ ತಾಯಿ ಹೆತ್ತವನೇ ನೋಡಿ. ದೇವರೇ ದೇವ್ರೆ ತಾಯಿ ಹೆತ್ತವನೇ ಮಗುವಾಗಿ ಈ ಭೂಮಿಗೆ ಬಂದಿದ್ದಾನೆ. ನಿಮ್ಮಂತವ್ರು ಕಾಪಾಡ್ತಾನೆ, ಅದಕ್ಕೆ ತಲೆ ಬೇಯಿಸಬೇಡ, ಯಾಕೆ ವಿಚಾರ ಮಾಡ್ತೀರಿ ಅಂತ ನಾರದರು ನಮ್ಗೆ ಹೇಳಿದ್ದು. ನನ್ನ ಕತೆ ಹೇಳಿದ್ರ? ಇಲ್ಲ ಇಲ್ಲ, ಭೂಮಿಗೆ ಬಂದ ಭಗವಂತ ಅಂದ್ರೆ ಬಿಟ್ಟರೆ ನಿನ್ನ ಕತೆ ಬಹಳ ಬುದ್ಧಿವಂತ. ನಾ ಹೇಳುವುದ್ರಲ್ಲಿದ್ದೆ, ನೀ ನನಗಿಂತ ಮುಂದೆ ಹೋಗಾಯ್ತು ಪುಣ್ಯಾತ್ಮ. ಯಾಕೆಂದ್ರೆ ಅಷ್ಟು ಸೂಕ್ಷ್ಮ. ಯಾವ ಮಾತು ಯಾಕೆ ಆಡ್ತಾ ಹೇಳೋದು ಭವಿಷ್ಯ ದೇವರೇ ನಿನಗೆ ಗೊತ್ತಾದಷ್ಟು ಮತ್ತೆ ಯಾರಿಗೂ ಗೊತ್ತಾಗ್ಲಿಕ್ಕಿಲ್ಲ. ಹಾಗಾಗಿ ನಿನ್ನಲ್ಲಿ ಬೇಡ್ಕೊಳ್ಳೋದು ಏನು, ನಮ್ಮ ಈ ಗೋಳು ಈ ಸಂಕಷ್ಟವನ್ನು ಬಗೆಹರಿಸಬೇಕು ಅಂತ ನಿನ್ನಲ್ಲಿ ಬೇಡ್ಕೊಳ್ತಾ ಇದ್ದದ್ದು. ನಾಳೆ ಮತ್ತೆ ಅರಸೊತ್ತಿಗೆ ಬಂದು ನಾವು ಉದ್ಧಾರ ಮಾಡ್ತೇವೆ ಅಂತಲ್ಲ, ಆದ್ರೆ ಇಂಥ ದುಷ್ಟ ಇರಬಾರ್ದು. ಶಿಷ್ಟರಿಗೆ ಬದುಕಲಿಕ್ಕೆ ಕಷ್ಟ. ಜನರು ಭಕ್ತಾದಿಗಳು ನಿನ್ನನ್ನು ನಂಬಿದ್ದು ದೇವರು ಹೀಗೆ ಸುಮ್ಮನೆ ಕೂತ್ರೆ ನಮ್ಮಂತವ್ರಿಗೆ ಉಳಿಗಾಲವಿಲ್ಲ. ಸದ್ಯದಲ್ಲಿ ಕಾಪಾಡಿ ರಕ್ಷಣೆ ಮಾಡಬೇಕು ಅಂತ ಬೇಡ್ಕೊಳ್ಳು. ಮುರಗರಂ ಏಳು ಮುರಗರಂ ಕೇಳು ಸದ್ಯದಿ ನಿಮ್ಮಯ ಸೆರೆಯಂ ಬಿಡಿಸುವೆ. ಸತ್ಯದಿ ನಿಮ್ಮಯ ಸೆರೆಯಂ ಬಿಡಿಸುವೆನುದಯದು ಕುಲಚಂದ್ರ ಅಭಯವಂ ಮಿತ್ತು ಕಳುಹಿದನೋ. ದೇವೋತ್ತಮ ನಾರದರ ಮಾತನ್ನ ಕೇಳಿ ಇಲ್ಲಿಯವರೆಗಾಗಿ ನಿಮ್ಮ ಅಳಲನ್ನು ತೋಡಿಕೊಳ್ಳುವುದಕ್ಕೆ ಬಂದವ ನೀನು. ಬಂದದ್ರಲ್ಲೂ ವಿಶೇಷತೆ ಉಂಟು ದೇವರೇ. ಹಾಗೆ ನಾರದರು ನಿನ್ನ ಕಥೆಯನ್ನು ಹೇಳ್ತಾ ಇದ್ದಾಗೆ ಆ ಸೆರೆಮನೆಯ ಕಬ್ಬಿಯನ್ನು ನಾನು ಹಿಡ್ಕೊಂಡವ. ಇದ್ದಕ್ಕಿದ್ದಾಗೆ ನನ್ನ ದೇಹದಲ್ಲಿ ಒಂದು ಉತ್ಸಾಹ ಬಂದದ್ದು. ನಿಜವಾಗಿ ಕಮರಿ ಹೋಗಿದ್ದೆ ಯಥಾರ್ಥಕ್ಕೆ. ಆಸೆಯ ಚಿಗುರಿರ್ಲಿಲ್ಲ. ಸರಿ. ಆಗ ಮೊಳತದ್ದು, ಹಾಗೆ ನನ್ನ ಮನದಲ್ಲಿ ಬೆಳೆದದ್ದು, ಬಲಿತದ್ದು. ನಾನು ಎಷ್ಟೋ ಬಾರಿ ನಾವೆಲ್ಲ ಕೈದಿಗಳು ಸೇರಿ ಹೇಗಾದ್ರೂ ಮಾಡಿ ಅಲ್ಲಿಂದ ನಾವು ಹೋಗ್ಬೇಕು ಅಂತ ಎಲ್ಲ ಜನ ಸೇರಿಯೂ ಸರಳನ್ನು ಭಾಗಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದು. ಅದು ಎಂತ ಬಾಗಿದ್ದು ಇಲ್ಲ, ಪ್ರಯತ್ನ ವಿಫಲವೇ. ಆದ್ರೆ ನಿನ್ನ ಕತೆ ಕೇಳಿದ್ರೆ ಇಲ್ವಾ, ಹಿಡ್ಕೊಂಡಾಗೆ ಉಂಟು. ನನಗೆ ಏನಾಯ್ತು ಅಂತಿಲ್ಲ. ಕೊನೆಗೆ ಹೀಗೆ ನೋಡುವಾಗ ಸರಳೇ ಬಾಗಿ ಹೋಗಿದೆ. ಬಾಗಿದ್ದು ಎಷ್ಟು ಅರಿವಿಲ್ಲದ ಹಾಗೆ ನಾನು ಒಬ್ಬ ಹೋಗುವಷ್ಟು ಜಾಗ ಆಗಿದೆ. ಹೌದಾ? ಅಲ್ಲೊಂದು ಸೂಕ್ಷ್ಮ ಉಂಟು. ಏನ ನಾರದ್ರು ಹೇಳಿದ್ರು ನನ್ನಲ್ಲಿ ಹೇಳುವಾಗ, ಯಾವುದು? ನೀವು ಜೀವನದಲ್ಲಿ ಏನು ತಪ್ಪು ಮಾಡ್ಲಿಲ್ಲಪ್ಪ, ಆದ್ರೂ ನೀವು ಹುಟ್ಟದ್ದು ಹೊರಗಾದ್ರು ಈಗ ನೀವು ಒಳಗೆ ಬಂದು ಕೂತಿದ್ರಿ. ನಿಮ್ಮ ಸಮಸ್ಯೆ ಬಗೆಹರಿಬೇಕು ಅಂತ ಆದ್ರೆ ಹುಟ್ಟುವಾಗಲೇ ಒಳಗೆ ಹುಟ್ಟಿದವಾಗಬೇಕು. ಮತ್ತೆ ಇಲ್ಲಿಂದ ಹೊರಗೆ ಹೋದವ ನಿಮ್ಮನ್ನೆಲ್ಲ ಪಾರು ಮಾಡ್ತಾ. ಆದಿತ್ಯ ಮಾರಾಯ, ನಿಮ್ಗ ಆ ನಾರದ್ರೆ ಸಿಕ್ಕಿ ಇಂತ ಮಾತುಗಳನ್ನೆಲ್ಲ ಹೇಳಿದ್ ಬಹಳ ಒಳ್ಳೇದ. ಅಲ್ಲ ಹುಟ್ಟಿದ ಮೇಲೆ ಬ್ಯಾಡ ಮಾಡು ಒಳಗೆ ಬರುವುದಲ್ಲ. ಅಲ್ಲ ಅಥವಾ ಯಾರ ದೌರ್ಜನ್ಯಕ್ಕೂ ಒಳಗಾಗಿ ಒಳಗೆ ಬರುವುದಲ್ಲ. ಅಲ್ಲ. ಹುಟ್ಟುವಾಗ ಅದೇ ಜಾಗದಲ್ಲಿ ಹುಟ್ಟಿದರೆ ಒಂದು ರಕ್ಷಣೆಯೂ ಉಂಟಾ? ಹೌದೌದು. ಯಾವ ತಾಪತ್ರೆ ಇಲ್ವಾ? ಒಳ್ಳೆ ಸ್ಥಳ. ಒಳ್ಳೆ ಸ್ಥಳ, ಯಾವ ತಾಪತ್ರೆ ಇಲ್ಲ. ಅದೇ ಹುಟ್ಟಿದ ಮೇಲೆ ಹೊರಗೆ ಹೋಗದಾಗಿರ್ಬೇಕು. ಅಂತವ ನಿಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ ಹೇಳಿದ್ರು. ಮತ್ತೊಂದು ವಿಷಯ ಗೊತ್ತುಂಟಾ? ಎಂತದ್ದು? ಅರಸ ಮಕ್ಕಳು ನಾವು ಅರಸೊತ್ತಿಗೆಯಲ್ಲಿದ್ದಾಗ ನಾವು ಈ ಅಧಿಕಾರಕ್ಕೆ ಹಪಹಪಿಸಿದವ್ರೆ. ಬಾಯಲ್ಲಿ ಒಳ್ಳೊಳ್ಳೆ ಮಾತಾಡಿಕೊಂಡು ಒಳಗಿಂದ ನಮ್ಮ ಕಿರಿಯವರಿಗೂ ಅಣ್ಣನಿಗೆ ಯಾಕೆ ನಂಗೆ ಸಿಕ್ಕಿದ್ರೆ ಅಡ್ಡಿಲ್ಲ ಹೇಳುವುದು ಸಹಜ ಸ್ವಭಾವ. ಹಾಗೆ ಅಧಿಕಾರದಲ್ಲಿದ್ದವರು ನಾವು. ಆದ್ರೂ ಒಂದು ಸಮಸ್ಯೆ ಆಯ್ತು ನಮ್ಗೆ. ಸಮಸ್ಯೆ? ಆ ಅಧಿಕಾರದ ಆಸೆ ಇದ್ದವರಾದ್ರೂ ನಾವು ಅಧಿಕಾರದಲ್ಲಿ ಇದ್ದದ್ದು ಹೌದು, ನಮ್ಮ ಮನಸ್ಸಿನಲ್ಲಿ ಏನೇನಿತ್ತು ಅದು ಹೇಳು ಸುಖ ಇಲ್ಲ. ಆದರೆ ಈಗೇನಾಗಿದೆ? ಏನಾಗಿದೆ? ಎಂಥದ್ದು ಇಲ್ಲ, ಒಳಗೆ ಕೂತ್ಕೊಂಡಿದ್ದೇವೆ. ನಮ್ಮಲ್ಲಿ ಒಮ್ಮತ ಇಲ್ಲ ಯಥಾರ್ಥಕ್ಕೆ. ಭಿನ್ನಮತ ಉಂಟು. ಅರಸೊತ್ತಿಗೆಯಲ್ಲಿ ಭಿನ್ನಮತ ಇದ್ದದ್ದೇ ಸರಿ. ಆದ್ರೂ ಒಂದು ಏನು? ಆ 87 ಜನರು ಇದ್ರಲ್ಲ, ಅದರಲ್ಲಿ ನಿಮ್ಗೆ ಗೊತ್ತುಂಟಾ? ಇಲ್ಲಿಗೆ ಬರುವುದು ಯಾರು ಅಂತ ಆಯ್ಕೆ ಮಾಡುವ ಪರಿಸ್ಥಿತಿ ಬಂತು.
ಅವಿರೋಧ ಆಯ್ಕೆ ಆಗ್ಬಿಟ್ಟೆ ನಾನು. ಅವಿರೋಧವಾ? ನಾನೇ ಎಲ್ಲ ನೀನೇ ಹೋಗಬೇಕು. ನಿನ್ನಂತ ಒಬ್ಬ ನಮ್ಮ ನಾಯಕರೇ ಬೇರೆ ಇಲ್ಲ ಅಂದ್ರು. ನಿನ್ನನ್ನೇ ಆಯ್ಕೆ ಮಾಡಿದಾಗ ಯಾವ ವಿರೋಧ ಬರ್ಲಿಲ್ವಾ? ಸೆರೆಮನೆ ಒಳಗೆ ಅವಿರೋಧ ಆಯ್ಕೆ ಆಗಬೇಕೇ ಬಿಟ್ರೆ ಹೊರಬದಿಗೆ ಅವಿರೋಧ ಆಗುವ ಪರಿಸ್ಥಿತಿ ಬಂದ್ರೆ 2 ಹೆಣ ಬಿದ್ರು. ಆದ್ರೆ ಯಥಾರ್ಥಕ್ಕೆ ನೋಡಿ, ಇದೆಲ್ಲ ಒಳಗೆ ಆದದ್ದರಿಂದ ಅಲ್ಲ. ನಾನು ಅವಿರೋಧ ಆಯ್ಕೆ ಅದೇ. ಬೇಸರ ಮಾಡಬೇಡ. ಬೇಸರ ಎಂತೆಂತದಕ್ಕೆ ಮಾಡಲಿಲ್ಲ. ನಾನು ಜೀವನದಲ್ಲಿ ಯಾವ ಕ್ಷಣಕ್ಕೂ ಈ ಸ್ಥಿತಿಯಲ್ಲೂ ಇಲ್ಲಿವರೆಗೆ 1 ವಾರ ಕಾಲ್ ಮಾಡ್ಕೊ ಬಂದದ್ದು ಯಾಕೆ? ಬೇಸರ ಇಲ್ಲದೆ ಹೊತ್ತಕ್ಕೆ ಬಿಟ್ರೆ ಮತ್ತೆಂತದ್ದು? ಹಾಗೆ ನೀ ಬೇಸರ ನಮ್ದು ಅದು ನರವೇ ಸತ್ತೋಗಿದೆ, ಮತ್ತೆ ಬೇಸರ ಆಗ್ತದೆ. ನಮ್ಗೆ ಇದ್ದದ್ರಲ್ಲಿ ಅನುಕೂಲ ಹೋದೆ. ಎಲ್ಲ ನರನಾಡಿ ಸರಿ ಕೆಲಸ ಮಾಡ್ತದೆ ಅಂತ ಹೇಳುವುದಿಲ್ಲ ನಾನು. ಅದೊಂದು. ಆದ್ರೆ ಬೇಸರ ಆಗೋ ನರವೇ ಸತ್ತೋಗಿದೆ ನಮ್ದು. ಹಾಗಿದ್ರೆ ಹಾಗಾಗಟ್ಟಿಲ್ಲ. ಒಂದ್ ಮಾತು ಹೇಳ್ತೇನೆ. ಹೇಳಿ. ಅಲ್ಲೂ ನಿನ್ನನ್ನೇ ಅವಿರೋಧ ಆಯ್ಕೆ ಯಾಕೆ ಮಾಡಿದ್ರು ಅಂತ ನಾ ಹೀಗೆ ಯೋಚನೆ ಮಾಡು. ಯಾಕೆ? ಇವನರಾಗ್ಲೇ ಬೇಡ, ಹೊರಗೋದ್ರೆ ಇವನೇ ಹೋಗ್ಲಿ ಅಂತ ಅಲ್ಲೂ ಅವಿರೋಧ ಆಯ್ಕೆ ಮಾಡಿದ್ರು. ಹಾ, ಅದು ಸತ್ಯ ಹೇಳಿದ್ರಿ. ಎಲ್ಲಿ ಹೋದ್ರು ರಗಳೆ. ಇದ್ದದ್ದನ್ನ ಹೇಳಿದ್ರೆ ಈಗ ನೋಡಿ, ಎಲ್ಲಿ ಹೋದ್ರು ರಗಳೆ. ಹೌದೌದು. ಮತ್ತೆ ಹಾಗಂತ ನೀವು ಹೊರಗೆ ಬಂದದ್ದು ಅಲ್ಲಿ ರಗಳೆ ಮಾಡಿ ಹೊರಗೆ ಬಂದದ್ದಲ್ಲ. ನೀವು ಹೊರಗಡೆ ರಗಳೆ ಸರಿ ಮಾಡುವಂತಲೇ ನೀವು ಹೊರಗೆ ಬಂದದ್ದು. ರಗಳೆಗೆ ಮತ್ತೊಂದು ರಗಳೆ ಮಾಡಿಯೋ ಸರಿ ನೀವು ನಂಗೆ ವಿಶ್ವಾಸವೋದೆ. ನಮ್ಮ ಜಾಯಮಾನವೇ ಹಾಗಾಗಿ ನೋಡುವವ್ರ ಕಣ್ಣಿಗೆ ನಿಮ್ಮದ್ದು ಅದು ಬೇರೆಯಾಗ ಕಂಡ್ರು ಸರಿಯಾಗಿ ಹೇಳಬೇಕು ಅಂತಾದ್ರೆ, ಮನಸ್ಸಿನಿಂದ ಹೇಳಬೇಕು ಅಂತಾದ್ರೆ, ಯಾರು ಅರಸೊತ್ತಿಗೆ ಇರ್ತಿದ್ರು ದೇವ್ರೆ ನೀನು ಮನಸ್ಸು ಮಾಡಿದ್ರೆ? ಯಾರು ಇರ್ತಿದ್ರು ಈ ಪ್ರಪಂಚದಲ್ಲಿ? ಯಾರಿಗಾದ್ರೂ ಒಂದು ಅರಸೊತ್ತಿಗೆ ಹೇಳುವಂತ ಪ್ರಶ್ನೆ ಇತ್ತ? ಪೀಠಾಧಿಪತಿ ಪ್ರಪಂಚಕ್ಕೆ ನೀನಾಗಬೇಕಿತ್ತು. ಏನಾದ್ರೂ ಒಂದು ಆಸೆ ಉಂಟ ನಿನಗೆ? ಅದು ಯಾವುದೂ ಇಲ್ಲ. ಯಾವುದೂ ನಿನಗೆ ಬೇಕಾಗಿಲ್ಲ. ಯಾಕೆ ಬೇಕಾಗಿಲ್ಲ? ನಿನ್ನ ಉದ್ದೇಶ, ನೀನು ಬಂದದ್ದು, ನಿನ್ನ ಪ್ರತಿಯೊಂದು ಯಾವ ಸ್ವಾರ್ಥವೂ ಅಲ್ಲ. ಸ್ವಾರ್ಥ ಆದ್ರೆ ದೇವರಾಗುವುದೂ ಇಲ್ಲ. ಹಾಗಾಗಿ ನಿನ್ನಲ್ಲಿ ಹೇಳ್ತಾ ಇದ್ದದ್ದು ಸರಿ. ಅವರ ಆಯ್ಕೆಯ ಪ್ರಕಾರ ನಾನು ಬಂದಿದ್ದೇನೆ. ಅವರ ಪ್ರತಿನಿಧಿಯಾಗಿ ನಿನ್ನಲ್ಲಿ ಬೇಡ್ತಾ ಇದ್ದೇನೆ. ಯಾಕೆಂದ್ರೆ ಬೇರೆ ವಿಷಯದಲ್ಲಿ ಹೋದ್ರು, ಈ ವಿಷಯದಲ್ಲಿ ನನ್ನ ಮೇಲೆ ವಿಶ್ವಾಸ ಇಟ್ಟು ಅವರು ಕಳಿಸ್ಕೊಟ್ಟಿದ್ದಾರೆ. ನಾನು ಏನು ಉತ್ತರ ತರ್ತೇನೆ ಅಂತ ಅವ್ರು ಕಾಯ್ತಾ ಇದ್ದಾರೆ. ಹಾಗಾಗಿ ಆದಷ್ಟು ಬೇಗ ಹೋಗಿ ಅವರಿಗೆ ನಿಮ್ಮ ಆಸ್ಥಾನದಿಂದ ಏನು ಬರ್ತದೋ ಅದನ್ನು ನನಗೆ ಹೇಳಲಿಕ್ಕೆ ಉಂಟು. ಹಾಗಾಗಿ ಏನು ಮಾಡ್ಬೇಕು ಅಂತ ನೀನೇ ನೋಡಿ ದಾರಿ ತೋರಿಸಬೇಕು. ಸರಿ ಅಯ್ಯ, ಅರ್ಥವಾಯ್ತು. ಹೊರ ಹುಟ್ಟಿ ಒಳ ಹೋದಂತ ನಿಮ್ಮನ್ನ ಒಳ ಹುಟ್ಟಿ ಹೊರ ಬಂದಂತ ನಾನು ರಕ್ಷಿಸಬೇಕು ಅಂತಲೂ. ಹೌದು ಸ್ವಾಮಿ. ಯೋಚಿಸುವಂತಹ ಅನಿವಾರ್ಯತೆ. ಸತ್ಯದಲ್ಲಿ ನಿಮ್ಮ ಸೆರೆಯನ್ನ ಬಿಡಿಸ್ತೇನೆ, ಯೋಚಿಸುವುದು ಒಳ್ಳೆಯದು. ಒಳ್ಳೆಯದು. ದೇವ್ರೇ ದೇವ್ರೇ ದೇವ್ರೇ, ಏನಾಯ್ತು? ದಯವಿಟ್ಟು ನೀವು ಬೇಸರ ಮಾಡ್ಕೊಳ್ಬಾರ್ದು. ನನಗೆ ನರ ಸತ್ತೋಗಿದೆ, ನಿಮ್ಗೆ ಹಾಗಾಗಿದೆ ಅಂತ ನಾ ಹೇಳುವುದಿಲ್ಲ. ಆದ್ರಿಂದ ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದದ್ದು ಏನು? ದಯವಿಟ್ಟು ತಾವು ಬೇಸರ ಮಾಡ್ಕೊಳ್ಬಾರ್ದು. ಸರಿ, ನೀವೊಂದು ಮಾತು ಹೇಳಿದ್ರಿ, ಸದ್ಯದಲ್ಲಿ ನಿಮ್ಮ ಸೆರೆಯನ್ನು ಬಿಡಿಸ್ತೇ. ನಮಗೊಂದು ನೀವು ಕೊಟ್ಟದ್ದು ಹೌದು, ಏನೋದು ಆಶ್ವಾಸ. ಅದೇ ನನಗೆ ಸಮಸ್ಯೆ ಆದದ್ದು ಈಗ. ಯಾಕೆಂದ್ರೆ ಅಧಿಕಾರದಲ್ಲಿ ನಾವು ಇದ್ದವರು ಅಧಿಕಾರಕ್ಕೆ ಬರುವಾಗಲೇ ಆಶ್ವಾಸನೆ ಕೊಟ್ಟಿಲ್ಲ. ಯಾರು ಹೆದರುವ ಗತಿಯಿಲ್ಲ. ಇಂತಿಂತದ್ದು ಕೊಡ್ತೇವೆ. ನಮ್ದು ಅಧಿಕಾರ ಬರಲಿ ನೋಡಿ, ಆಮೇಲೆ ಯಾರಿಗೂ ಅಯ್ಯೋ ನಾವು ಆಶ್ವಾಸನೆ ಕೊಟ್ಟು ಅದು ಒಂದೇ ಎಲ್ಲ ನಮಗೆ ಅಂದ್ರೆ ನಾವು ಪೀಠ ಏರ್ದವ್ರು ಏನು ಮಾಡಿ ಸಾಯುವ. ಏನಾಯ್ತು? ಖಜಾನೆ ಅದ್ರ ಲೆಕ್ಕಾಚಾರ ನಮ್ಮ ಸರ್ವ ಸುಬ್ಬಣ್ಣ ಸಿಕ್ಕಿದ್ದಾಳೆ ಒಂದೇ ಮಾತಾಡು ಸರ್. ನನ್ನ ಬಗ್ಗೆ ಹೇಳಿದ್ದಾರೆ. ಹೇಳಿದ್ರೆ ಉಂಟಲ್ಲ, ನಮ್ಗೆ ಅದು ಹೇಳ ಸುಖ ಇಲ್ಲ. ಆಶ್ವಾಸನೆ ಕೊಟ್ಟು ಈಡೇರಿಸಬೇಕು ಎನ್ನುವುದರೊಳಗೆ ಒಳಗೆ ಬಿದ್ದವರು ನಾವು. ನೋಡಿ,
ಮನಸ್ಸಿತ್ತು. ಅಲ್ಲ ಮನಸ್ಸಿತ್ತು, ತಪ್ಪಲ್ಲ. ಅದೇ ಈಡೇರಿಸದೆ ಬಿಡುವುದಿಲ್ಲ ಛೇ ಛೇ, ನಿನಗೂ ವಿಶ್ವಾಸ. ಕೊನೆಗೆ ನಮ್ಮ ಅವಧಿ ಮುಗಿಲಿಕ್ಕೆ 3 ತಿಂಗಳಿದ್ದಾಗ ಆದ್ರೂ ನಾ ನೆರವೇರಿಸ್ತಿದ್ದೆ. ಆಗ್ಲೇ ಕೊಟ್ಟು ಮುಗಿಸು. ಒಳಗೆ ಹಾಕಿಬಿಟ್ರು ಅಷ್ಟೊತ್ತಿಗೆ ಈ ಮಾಗದ. ಹಾ. ಹಾಗಾಗಿ ಹಾ. ನೆರವೇರಿಸ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ನಿನ್ನಲ್ಲಿ ಕೇಳುವುದು ದೇವ್ರೆ, ಇದು ನೀನು ಕೊಟ್ಟ ಎಂತದ್ದು ಆಶ್ವಾಸನೆ. ಈ ಶ್ವಾಸ ಇರುವುದ್ರೊಳಗೆ ಆದಿದ್ದ ಒಂದು ಗುಟ್ಟು ಹೇಳುತ್ತೇನೆ ನಿನಗೆ. ನಾನು ನಿನಗೆ ಇವತ್ತು ಆಶ್ವಾಸನೆಯನ್ನ ನೀಡಿದ್ದೆ. ನೀನೇ ಹೇಳಿದೆ ಪೀಠ ಏರುವ ಮೊದಲೇ ಆಶ್ವಾಸನೆಯನ್ನ ಕೊಟ್ಟು ಪೀಠವನ್ನು ಏರಿದವನಲ್ಲ ನಾನು. ಪೀಠ ಏರಿದ ಮೇಲೆ ಆಶ್ವಾಸನೆಯನ್ನು ಕೊಡುವ. ಹಾಗಾದ್ರೆ ನಾನು ಕೊಡುವ ಆಶ್ವಾಸನೆಯ ಬಗ್ಗೆ ನಿನಗೆ ಯಾವ ಅಪನಂಬಿಕೆ ಬೇಡ. ಯಾಕೆ ನಿನ್ನ ಬಗ್ಗೆ ಪೀಠ ಏರಿದ್ದು ಅಂದ್ರೆ ಏನು? ಪೀಠಾಧಿಪತಿ ನಿಜವಾಗಿ ಪೀಠವನ್ನೇ ಏರದೆ ಪೀಠಾಧಿಪತಿ ಆದವ ಯಾರು ಕೇಳಿದರೆ ದೇವ ನೀನು. ನಮಗೆ ನಡೆದಾಡುವ ಪಟ್ಟ ಅಷ್ಟೇ. ಹಾಗಿದ್ರೆ ಪೀಠಾಧಿಪತಿ ಅಂದ್ರೆ ಏನು? ಸಜ್ಜನರ ಸದ್ಭಕ್ತರ ಹೃದಯ ಪೀಠವನ್ನು ಏರಿದಂತ ದೇವ. ನಿನ್ನ ಮೇಲೆ ಅನುಮಾನ ಪಡುವ ಪ್ರಶ್ನೆಯೇ ಇಲ್ಲ. ಸರಿ, ಅದು ಬರ್ಲಿಕ್ಕೂ ಇಲ್ಲ. ಆ ಪ್ರಶ್ನೆ ಬೇರೆ. ಆದ್ರೆ ಅಲ್ಲಿದ್ದವರು ನನ್ನಲ್ಲಿ ಕೇಳುವಾಗ ಸದ್ಯ ಹೇಳುವ ಮಾತ ಹೇಳಿ ನಾನು ಹೇಳಿದ್ರೆ ಅಲ್ಲಿದ್ದವ್ರು ಪೂರ್ತಿ ರಾಜಕಾರಣಿಗಳೇ. ಅವ್ರು ನಂಬ್ತಾರ? ಅವರಿಗೆಲ್ಲ ಅವ್ರು ಕೊಟ್ಟ ಅವ್ರು ಮಾಡುದು ದುರಂತವೇ ಎನಿಸ್ಕೊಳ್ತಾ ಇದ್ದಾರೆ. ಅದೇ ನೆನಪಾಗ. ಹಾಗಾಗಿ ಅವರಿಗೊಂದು ಭರವಸೆ ಬರಬೇಕು ಅಂತ ಆದ್ರೆ ಒಂದು ನಿರ್ಣಯವಾದ ದಿನ ಇದ್ರೆ ಒಳ್ಳೇದಿತ್ತು. ಇದು ಬಹಳ ಕಷ್ಟ. ಹೌದು. ಕಾರಣ ಏನು ಗೊತ್ತಾ? ಏನೇನು? ಈಗ ನೀವೆಲ್ಲ ನನ್ನನ್ನ ದೊಡ್ಡವ ಅಂತ ಹೇಳಿದ್ದೀರಿ, ಕರೆದಿದ್ದೀರಿ. ನಾನಲ್ಲ, ಎಲ್ಲರೂ ಹೇಳಿದ್ದಾರೆ. ತಲೆ ಮತ್ತು ಬುದ್ಧಿ ಸಂಸ್ಕಾರ ಇದ್ದ ಪ್ರತಿಯೊಬ್ರು ಹೇಳ್ಬೇಕಾದ ಸತ್ಯ. ಆದ್ರೆ ಪ್ರಾಮಾಣಿಕವಾಗಿ ಹೇಳ, ನನಕ್ಕಿಂತಲೂ ಮಾಗದನೇ ದೊಡ್ಡವ ಅಂತ ಹೇಳುವವರ ಸಂಖ್ಯೆಯೇ ಹೆಚ್ಚು. ವರ್ಗ ಅಲ್ವಾ? ವರ್ಗವು ಅಂದ್ರೆ ಈ ಪ್ರಪಂಚದಲ್ಲಿ ಒಳ್ಳೆಯವ್ರಿಗಿಂತಲೂ ಕೆಟ್ಟವರೇ ಹೆಚ್ಚು ಅಂತ ಅರ್ಥ. ಹೇಳುವವರ ಸಂಖ್ಯೆ ಅಲ್ಲ, ಅದಕ್ಕೆ ಅಂತವ್ರು ಹೇಳ್ಬೇಕಷ್ಟೇ. ಹಾಗೆ ಈಗ ಈ ದೊಡ್ಡವರು ಸೇರಿದಾಗ ಇಂತಿಷ್ಟೇ ಸಮಯದಲ್ಲಿ ಮುಗೀತದೆ ಅಂತ ಹೇಳುವುದಕ್ಕಾಗುವುದಿಲ್ಲ. ಅದೊಂದು ಎಷ್ಟು ಸಮಯ ಆದ್ರೂ ಹೋದಿತ್ತು, ಏನೂ ಇಲ್ಲದೆ ಮುಗ್ದಿತ್ತು. ನಿರೀಕ್ಷೆಗೂ ಮೀರಿ ನಡೆದಿತ್ತು, ಬೇಕು ಆದಿತ್ತು, ಹೇಳಿಕ್ಕಿಲ್ಲ. ನಿರೀಕ್ಷೆ ಇಟ್ಟದ್ದು ನಡೆದೇ ಹೋಗಿದ್ರು ಇರ್ಬೋದು. ಏನೋ ಆಗ್ಬಹುದು. ಆದ್ರೆ ಒಂದು ಏನು, ನಮಗೆ ಅವ್ರದ್ದೊಂದು ಪ್ರಕರಣ ಮುಗಿಬೇಕು. ಸರಿ, ನಿಮ್ಮ ಮನಸ್ಸಿನ ಭಾವನೆ ಅರ್ಥ ಆಯ್ತು. ನೀವು ಎಷ್ಟೊತ್ತೇ ಮಾಡ್ಕೊಳ್ಳಿ, ಅಂತೂ ಇದು ಮತ್ತೆ ಇದು ಪ್ರಸಂಗ ಬರಬಾರ್ದು. ಹಾಗೆ ಇದು ಮಾಗದು ಅದೇ ಕೊನೆ ಆಗಬೇಕು, ಅಂತ್ಯ ಆಗಬೇಕು. ಸರಿ, ಇವತ್ತಿನಿಂದ 8 ದಿನದ ಒಳಗಾಗಿ ನಿಮ್ಮ ಸೆರೆಯನ್ನ ಬಿಡಿಸ್ತೇನೆ. ಮಾಗದನನ್ನ ನಾನು ಕೊಲ್ತೇನೆ. ಈ 8 ಗಂಟು ನಿಮ್ಗೊಂದು ಅಂತೆ ಅಂತ ಯಾಕೆ? ಹುಟ್ಟುವಾಗಿಂದ ಪ್ರಾರಂಭ ನಾನು ಕೇಳಿದ್ದು ಅಲ್ವಾ? ಅಲ್ಲೂ 8 ಗಂಟೆ ಇತ್ತು ಅಂತ ನಾನು ಕೇಳಿದ್ದೆ. ಏನೇ ಆಗ್ಲಿ ಆ ನಿರೀಕ್ಷೆಯನ್ನು ನಾವು ಕಾಯ್ತಾ ಇರ್ತೇವೆ. ದೇವ್ರೆ, ಅಲ್ಲಿಂದ ಇಲ್ಲಿವರೆಗೆ ಬರುವಾಗ ನನಗೆ ತೊಂದರೆ ಆಗ್ಲಿಲ್ಲ. ಯಾಕೆಂದ್ರೆ ನಿನ್ನೆ ನಾಮೋಚ್ಚರಣೆ ಮಾಡ್ಕೊಂಡು ನಾನು ಬಂದವ. ಹಾಗಂತ ಯಥಾರ್ಥ ಕೇಳ್ತೇನೆ, ಮೊದಲಷ್ಟು ಅಲ್ಲದೆ ಹೋದ್ರು ನಾರದ್ರು ಬಂದು ಹೋದ ಮೇಲೆ ನಿಜವಾದ ಭಾಗವತ ನಾನೇ. ಹೌದು. ಅಂದ್ರೆ ನಿನ್ನನ್ನು ಭಜಿಸುವವ. ಸರಿ, ಭಗವಂತನ ಒಂದು ಅಂಶ ನಾನು ಭಾಗವತ ಅಂತ ನಿಮ್ಮನ್ನು ಭಕ್ತಿಯಿಂದ ಧ್ಯಾನಿಸ್ತೇ ಬಂದದ್ದು. ಇಲ್ಲಿಂದ ಮತ್ತೆ ಅಲ್ಲಿಗೆ ಹೋಗುವವರೆಗೆ ಹಾಗೆ ಭಾಗವತರಿಗೆ ಒಂದು ಮಧ್ಯದಲ್ಲಿ ತೊಂದರೆ ಆಗಬಾರ್ದು. ಚಿರತೆ ಆಕ್ರಮಣ ಅದೆಲ್ಲ ಬರಬಾರ್ದು. ಅದೊಂದು ಸಾಕು. ಚಿಕ್ಕ ಇದೆ ಮೊನ್ನೆ ಮನೆಗೆ ಸರೋವರ